ನಮಸ್ಕಾರ ವೀಕ್ಷಕರೇ. ಸಚಿವ ಸಂಪುಟದ ಸರ್ಕಸ್, ಸಚಿವ ಸಂಪುಟದಲ್ಲಿ ಹಾವು ಏಣಿ ಆಟ ಇನ್ನೂ ಮುಗ್ದಿಲ್ಲ. ಡಿ ಕೆ ಶಿವಕುಮಾರ್ ನಾನೇ ಡಿ ಕೆ ಬಾಸ್, ಎಲ್ಲವೂ ನಾನು ಅಂದ್ಕೊಂಡಂಗೆ ಅಂದರೆ ಸದ್ಯ ಯಾಕೋ ಸಚಿವರುಗಳು ಒಪ್ಪಂಗೆ ಕಾಣ್ತಾ ಇಲ್ಲ. ಎಂ ಕೃಷ್ಣಪ್ಪ ಅವ್ರ ಮನೆಗೆ ಸುರ್ಜೇವಾಲಾ ಹೋಗೋದೇನು, ಪಿ ಕೆ ಹರಿಪ್ರಸಾದ್ ಹೋಗೋದೇನು, ಬೇರೆ ಸಚಿವರುಗಳು ಹೋಗೋದೇನು, ಸ್ವತಃ ಮುಖ್ಯಮಂತ್ರಿ ಹೋಗೋದೇನು, ಬಿಕಾಸ್ ಅದು ಅವರ ಕೆಪಾಸಿಟಿ. ಕೇವಲ ಎಂ ಕೃಷ್ಣಪ್ಪ ಅಷ್ಟೇ ಅಲ್ಲ, ಸಾಕಷ್ಟು ಸಚಿವರುಗಳಿಗೆ ಅಂದರೆ ಸಿದ್ದರಾಮಯ್ಯ ಅವಧಿಯಲ್ಲೂ ಕೂಡ ಸಚಿವರಾಗಿದ್ದು, ಈಗಲೂ ಪ್ರಮಾಣ ವಚನವನ್ನು ತೆಗೆದುಕೊಂಡು ಇನ್ನು ಖಾತೆ ಯಾವುದು ಅಂತ ಗೊತ್ತಿಲ್ಲದೇನೆ ಸಚಿವರಾಗಿಕೊಂಡು ಇರುವಂಥವ್ರಿಗೆ ಒಂದಷ್ಟು ಸಂಕಷ್ಟ ಇದೆ, ಒಂದಷ್ಟು ಹೆಸರುಗಳು ಬದಲಾಗುತ್ತೆ. ಯಾಕೆ ಈ ರೀತಿ ಗೊಂದಲ ಶುರು ಆಗ್ತಿದೆ ಅಕ್ಷಯ್? ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸುಲಭದಲ್ಲಿ ಸಿಕ್ಬಿಡ್ತು. ಹೌದು, ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ಸುಲಭದಲ್ಲಿ ಸಿಕ್ಬಿಡ್ತು. ಆದರೆ ಮುಖ್ಯಮಂತ್ರಿ ಆದ ಬಳಿಕ ಸಚಿವ ಸ್ಥಾನ ಯಾರಿಗೆ ಕೊಡಬೇಕು ಅನ್ನುವಂಥದ್ದು ಫಸ್ಟ್ ಕ್ಯಾಬಿನೆಟ್. ಅದಾದ್ಮೇಲೆ ಎರಡನೇ ಕ್ಯಾಬಿನೆಟ್ ವಿಸ್ತರಣೆ ಆದಂತಹ ಸಂದರ್ಭದಲ್ಲಿ ನಿಜ ಅದ್ರ ಜೊತೆಗೆ ಈಗ ಖಾತೆಗಳ ಹಂಚಿಕೆ ಜೊತೆಗೆ ಈಗ ಇರುವಂತಹ ಒಂದು 3-5 ಸಚಿವರ ವಿರುದ್ಧ ಇದು ಯಾರೋ ಬೇರೆಯವರು ಬಿಜೆಪಿಯವರು ದೂರು ಕೊಟ್ಟರೆ ಬೇರೆ, JDS ನವರು ದೂರು ಕೊಟ್ಟರೆ ಬೇರೆ, ವಿರೋಧ ಪಕ್ಷದವರು ವಿರೋಧ ಮಾಡ್ತಿದ್ದಾರೆ, ಅದೇ ಅವ್ರ ಕೆಲಸ ಅಂತ ಹೇಳಿ ಓಕೆ ಹೇಳ್ಬೋದು. ಆದ್ರೆ ಇದ ಸ್ವತಃ ಕಾರ್ಯಕರ್ತರು ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ. ಪತ್ರ ವೈರಲ್ ಆಗಿದೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ ಕಾಂಗ್ರೆಸ್ನಲ್ಲಿ. ಮಾಹಿತಿಗಳ ಪ್ರಕಾರ KPCC ಅಲ್ಲಿ ಇರ್ತಕ್ಕಂಥ ಪ್ರಮುಖರೆಲ್ಲರೂ ಸೇರ್ಕೊಂಡು ಈ ಲೆಟರ್ ಅನ್ನ ರೆಡಿ ಮಾಡಿ ರಾಹುಲ್ ಗಾಂಧಿಗೆ ಹಾಕ್ಬಿಟ್ಟಿದ್ದಾರೆ. ನೋಡಿ ಸರ್, ಹಿಂಗ ಆಗ್ತಿದೆ, ಈ ರೀತಿ ಆಗಬಾರ್ದಿತ್ತು ಅಂತ ಹೇಳಿ ಒಂದು ಲೆಟರ್ ಹಾಕಿದ್ದಾರೆ. ಎಸ್, ಇದರಲ್ಲಿ ಮೊದಲನೇದಾಗಿ ಯಾವೆಲ್ಲ ಸಚಿವರ ವಿರುದ್ಧ ದೂರಿದೆ ಅನ್ನೋದಾದ್ರೆ ಜಮೀರ್ ಅಹಮದ್ ಖಾನ್. ಕಾರಣ, ಪಕ್ಷದಲ್ಲಿ ಇದ್ದುಕೊಂಡೇ ಪಕ್ಷ ವಿರೋಧಿ ಚಟುವಟಿಕೆಯನ್ನು ದಾವಣಗೆರೆ ಚುನಾವಣೆ ಸಂದರ್ಭದಲ್ಲಿ ಮಾಡಿದ್ರು ಅನ್ನೋದು ಆಡಿಯೋ ವೈರಲ್ ಆಗಿತ್ತು. ಅವರೇ ಮಾಡಿದ್ರ ಗೊತ್ತಿಲ್ಲ, ತನಿಖೆ ಗಿನಿಕೆ ಮತ್ತೊಂದು ಮಗದೊಂದು. ಬಟ್ ಜಮೀರ್ ಅವರು ಪದೇ ಪದೇ ಹೇಳ್ತಿದ್ರು ನಾನು ಕ್ಷಮೆ ಕೇಳಿದೆ ಅಂತ. ಅಲ್ಲಿಗೆ ಒಪ್ಕೊಂಡಂಗೆ ಗೊತ್ತಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ JDS ಬಂದವರು, ಕಾಂಗ್ರೆಸ್ಸಲ್ಲೇ ಮಣ್ಣೊತ್ತವರು ದಶಕಗಳಿಂದ ಸಾಕಷ್ಟು ಜನ ಅವರೇ. ಹೀಗಾಗಿ ಜಮೀರ್ ಅಹಮದ್ ಅವರ ವಿರುದ್ಧ ಆರೋಪ. KC ವೇಣುಗೋಪಾಲ್ ಕೋಟಾದಲ್ಲಿ ಇವರಿಗೆ ಮಂತ್ರಿ ಮಾಡಿದ್ರು. ಹೀಗಾಗಿ ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡಿ. ಇನ್ನು ಉಳಿದಿರುತ್ತೆ ಇಲ್ಲಿ ಜಮೀರ್ ಅಹಮದ್ ಸಚಿವರಾಗಬಾರ್ದು ಅನ್ನೋದಕ್ಕೆ ನಾವೇ ಅರ್ರಿ ಅಲ್ಪಸಂಖ್ಯಾತದ. ಯಾಕಂದ್ರೆ ನಾವು ಎಷ್ಟೋ ಸಲ ಹೇಳಿದ್ವಿ, ಜಮೀರ್ ಅಹಮದ್ ಕೇವಲ ಕರ್ನಾಟಕಕ್ಕೆ ಸೀಮಿತವಾದ ನಾಯಕ ಅಲ್ಲ, ಇಡೀ ದೇಶಕ್ಕೆ ಬೇಕಾಗಿರೋ ನಾಯಕ. ಕಾಂಗ್ರೆಸ್ ವಿಚಾರದಲ್ಲಿ, ಅಲ್ಪಸಂಖ್ಯಾತರ ವಿಚಾರದಲ್ಲಿ ಇನ್ನು 1.5 ವರ್ಷ ಬಿಟ್ಕೊಡ್ರಿ ಹೊಸೊಬ್ರಾಗ್ಲಿ ಅನ್ನೋದು. ಹೀಗಾಗಿ ಜಮೀರ್ ಅಹಮದ್ ವಿರುದ್ಧ ಆರೋಪ ಹೋಗಿದೆ. ಎರಡನೇದು ವೆರಿ ಇಂಪಾರ್ಟೆಂಟ್ ಹೆಸರು ಕೃಷ್ಣ ಬೈರೇಗೌಡರು. ಕಾಂಗ್ರೆಸ್ನಲ್ಲೇ ಸತತವಾಗಿ 3 ಬಾರಿ ಸಚಿವರಾಗಿದ್ದಂಥವ್ರು. ಸಿದ್ದರಾಮಯ್ಯನವರ ಮೊದಲ ಅವಧಿಯ ಸರ್ಕಾರ ಏನಿತ್ತು, ಆ ಸರ್ಕಾರದ ಸಂದರ್ಭದಲ್ಲಿ ಪೂರ್ಣಾವಧಿ ಸಚಿವ 13-18. ಕುಮಾರಸ್ವಾಮಿ ಅವರ ಸರ್ಕಾರದಲ್ಲೂ ಸಚಿವ. ಜೊತೆಗೆ DK ಶಿವಕುಮಾರ್ ಅವರ ಸಿದ್ದರಾಮಯ್ಯನವರ ರಿಟರ್ನ್ ಅಗೇನ್ 2ನೇ ಅವಧಿಯಲ್ಲೂ ಸಚಿವ. DK ಶಿವಕುಮಾರ್ ಅವರ ಮೊದಲ ಅವಧಿಯಲ್ಲೂ ಕೂಡ ಈಗ ಕೃಷ್ಣ ಬೈರೇಗೌಡರು ಸಚಿವರಾಗಿದ್ದಾರೆ. ಇವರ ವಿರುದ್ಧ ಇರ್ತಕ್ಕಂತಹ ಪ್ರಮುಖವಾದಂತಹ ಆಕ್ಷೇಪ, ಇದು ನಾವು ಹೇಳ್ತಾ ಇರುವಂತದ್ದಲ್ಲ. ಕಾರ್ಯಕರ್ತರು ಕೃಷ್ಣ ಬೈರೇಗೌಡರು ಯಾಕ್ರಿ ಹಿಂಗ್ ಮಾಡಿದ್ರಿ ಅಂತ ನಮ್ಮ ಹತ್ರ ಕೇಳೋದಿದ್ರೆ ಇದು ನಮ್ಮ ಆರೋಪಗಳಲ್ಲ, ಇದು ಕಾರ್ಯಕರ್ತರ ಆರೋಪಗಳು. ಕಾರ್ಯಕರ್ತರು ಬರೆದಿರುವಂತಹ ಪತ್ರದಲ್ಲಿ ಕೃಷ್ಣ ಬೈರೇಗೌಡರ ಹೆಸರಿನ ಮೇಲೆ ಒಂದು 4-5 ವಾಕ್ಯಗಳ ದೊಡ್ಡ ಪ್ಯಾರಾನೆ ಬರೆದು ಹಾಕ್ಬಿಟ್ಟಿದ್ದಾರೆ ಕಾರ್ಯಕರ್ತರು. ಏನು ಅಂತ ಹೇಳಿದ್ರೆ, ಕೃಷ್ಣ ಬೈರೇಗೌಡರಿಗೆ ಸಚಿವ ಸ್ಥಾನ ಕೊಡುವುದರಿಂದ ಪಕ್ಷಕ್ಕೂ ಲಾಭ ಇಲ್ಲ ಎನ್ನುವಂಥದ್ದು ಒಂದು, ಕಮ್ಯುನಿಟಿಗೂ ಲಾಭ ಇಲ್ಲ ಅಂತ ಹೇಳಿ. ಅಂದ್ರೆ ಒಬ್ಬ ಒಕ್ಕಲಿಗ ನಾಯಕನಾಗಿ ಕೃಷ್ಣ ಬೈರೇಗೌಡರು ಗುರುತಿಸಿಕೊಂಡಿಲ್ಲ ಯಾವತ್ತು. ಅವ್ರದ್ದೊಂಥರ ಎಲೈಟ್ ರಾಜಕಾರಣ, ಅಮೆರಿಕ ಸ್ಟೈಲ್ ಆಫ್ ಪಾಲಿಟಿಕ್ಸ್ ಅವ್ರದ್ದು. ಒಕ್ಕಲಿಗ ಕೋಟಾದಲ್ಲಿ ಪುಲ್ ಮಾಡೋಕ್ಕಾಗಲ್ಲ ಎನ್ನುವಂಥದ್ದು. ಜೊತೆಗೆ ಕೃಷ್ಣ ಬೈರೇಗೌಡರು ತಮ್ಮ ವಿಧಾನಸಭಾ ಕ್ಷೇತ್ರ, ಬೆಂಗಳೂರಿನ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರವನ್ನು ಹೊರತುಪಡಿಸಿ ಇಷ್ಟು ದೊಡ್ಡ ಮಂತ್ರಿಯಾಗಿ ಅವರಿಗೆ ಬೇರೆ ಯಾವ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಸಮುದಾಯದ ಮತಗಳನ್ನು ವೋಟ್ ಸ್ವಿಂಗ್ ಮಾಡಿಕೊಳ್ಳುವಂತಹ ಕೆಪಾಸಿಟಿ ಇಲ್ಲ ಎನ್ನುವಂಥದ್ದು ಕಾರ್ಯಕರ್ತರ ಆರೋಪ. ಜೊತೆಗೆ ಹಿರಿಯ ಒಕ್ಕಲಿಗ ಕಾಂಗ್ರೆಸ್ನ ಶಾಸಕರು, ಅದು ಎಂ ಕೃಷ್ಣಪ್ಪ ಇರ್ಬೋದು, ಇತರರು ಇರ್ಬೋದು, ಅಂತಹ ಹಿರಿಯ ಶಾಸಕರನ್ನ ಕಡೆಗಣಿಸಿ ಪದೇ ಪದೇ ಕೃಷ್ಣ ಬೈರೇಗೌಡರಿಗೆ ಯಾಕೆ ಮಣೆ ಹಾಕ್ತಿದ್ದಾರೆ ಎನ್ನುವಂತಹ ಪ್ರಶ್ನೆಯನ್ನ ಕಾರ್ಯಕರ್ತರು ಕೇಳಿದ್ದಾರೆ. ಹೀಗಾಗಿ ಸತತವಾಗಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರ ಅವರನ್ನ ಕೈ ಬಿಡಬೇಕು ಎನ್ನುವಂಥದ್ದು ಕಾರ್ಯಕರ್ತರು ರಾಹುಲ್ ಗಾಂಧಿಯ ಮೇಲೆ ಹಾಕಿರುವಂತಹ ಒತ್ತಡ. ಅಂದ್ರೆ ಇಲ್ಲಿ ಕೃಷ್ಣ ಬೈರೇಗೌಡರ ಕೆಲಸದ ಬಗ್ಗೆ, ಕೆಲಸದ ವೈಖರಿ ಬಗ್ಗೆ ಯಾರು ಅಪಸ್ವರ ಎತ್ತಿಲ್ಲ. ಸತತವಾಗಿ ಅವಕಾಶಗಳು ಯಾಕೆ? ಬೇರೆಯವ್ರು ಇದಾರ್ರಿ,
ಯಾಕೆ ಎಂ ಕೃಷ್ಣಪ್ಪ ಅವ್ರು ಏನು ಕಡಿಮೆ ಗೆದ್ಕೊ ಬರ್ತಾರ? ಅಲ್ಲದೆ ಅವ್ರು ಹೆಚ್ಚು ಕಡಿಮೆ ಎಂ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಸೇರಿದ್ರೆ ನೆಕ್ಸ್ಟ್ ರಾಜಾಜಿನಗರ ಗೆಲ್ಲಿಸ್ಕೊತಾರೆ. ಕೆಪಾಸಿಟಿ ಇದೆ ಅವ್ರಿಗೆ. ಹೀಗಾಗಿ ಸಮುದಾಯ ಅಂತ ಬಂದಾಗ ಅವಕಾಶ ಕೊಡಿ, ಅರ್ಹತೆ ಅಂತ ಬಂದಾಗ ಅವಕಾಶ ಕೊಡಿ, ಯೋಗ್ಯತೆ ಅಂತ ಬಂದಾಗ ಅವಕಾಶ ಕೊಡಿ. ಎಲ್ಲೋ ಪರಮೇಶ್ವರು ಮತ್ತೊಬ್ರು ಮಗದೊಬ್ರು ಹಿರಿಯರು ಇರ್ತಾರೆ, ಅವ್ರು ಪರ್ಮನೆಂಟ್ ಉಳಿಸ್ಕೊಳ್ಳಿ. ಸತತವಾಗಿ ಅವಕಾಶ ಕೊಡೋ ಅವಶ್ಯಕತೆ ಇಲ್ಲ ಅನ್ನೋದು ಈಗ ಕೃಷ್ಣ ಬೈರೇಗೌಡರ ಮೇಲೆ. ಅದು ಏನಪ್ಪ ಇತ್ತೀಚೆಗೆ ಅಂತೂ ಯಾವಾಗಲೂ ಬೈತಾನೆ ಕೂತಿರ್ತಾರೆ. ಗುಂಡಿ ಇಲ್ಲದೆ ರಸ್ತೆ ಮಾಡೋಕ್ಕಾಗಲ್ವಾ ಅಂತಾರೆ. ಅದು ಇವಾಗ ಅನ್ನಿಸ್ತಾ ಇತ್ತು ಅವ್ರಿಗೆ. ಇಷ್ಟು ವರ್ಷಗಳ ರಾಜಕೀಯ ಪಯಣದಲ್ಲಿ ಬೆಂಗಳೂರಲ್ಲಿ ಗುಂಡಿ ಇಲ್ಲದೆ ರಸ್ತೆ ಮಾಡೋಕ್ಕಾಗುತ್ತಾ ಅನ್ನೋ ಪ್ರಶ್ನೆ ಇವಾಗ ಮಾತ್ರ ಉದ್ಭವ ಆಗಕ್ಕೆ ಸಾಧ್ಯನಾ? ಆಮೇಲೆ ಇನ್ನೊಂದು, ನೀವು ಇದನ್ನ ಮೆನ್ಷನ್ ಮಾಡಿದ್ದು ಒಳ್ಳೇದಾಯ್ತು ಯೋಗಿ ಅವರೇ. ನನಗೆ ಆಮೇಲೆ ಈ ಸಚಿವರು ಈ ಕೆಳ ಹಂತದ ಅಧಿಕಾರಿಗಳು, ಕ್ಲರ್ಕು ಅಥವಾ FDA SDA ಗುಮಾಸ್ತರು ಅಥವಾ ಕೆಲ ಹಂತದ ಅಧಿಕಾರಿಗಳಿಗೆ ಬೈಯುವಂಥ ಸಂದರ್ಭದಲ್ಲಿ ನನಗೆ ಈಗ ಕೃಷ್ಣ ಬೈರೇಗೌಡರು ವಿಚಾರ ಎತ್ತಿದ್ರಿ. ಅವ್ರ ಪಕ್ಕದಲ್ಲಿ ಕಮಿಷನರ್ ಇದ್ದಾರೆ, GBA ಕಮಿಷನರ್ ಇದ್ದಾರೆ, ಆಡಳಿತಾಧಿಕಾರಿಗಳಾಗಿ BBMP ಎಲೆಕ್ಟೆಡ್ ಟರ್ಮೇ ಮುಗಿದೋಗ್ಬಿಟ್ಟು 5 ವರ್ಷ ಮೇಲಾಗಿದೆ. ನಿಜ. ಅಲ್ಲಿ ಆಡಳಿತ ಮಾಡಿದಂಥ ಅಧಿಕಾರಿಗಳು ಮಹೇಶ್ವರ್ ರಾವ್ ಇರ್ಬೋದು, ತುಷಾರ್ ಗಿರಿನಾಥ್ ಇರ್ಬೋದು, ದೀರ್ಘಾವಧಿಯಿಂದ ಇನ್ಫ್ಲೂಯೆನ್ಷಿಯಲ್ ಪೊಸಿಷನ್ ಅಲ್ಲಿ ಇರ್ತಕ್ಕಂಥವ್ರು. ನೀವು ಕೆಳ ಹಂತದ ಅಧಿಕಾರಿಗಳಿಗೆ ಬೈಯೋದಲ್ಲ, ಫಸ್ಟ್ ಅವರನ್ನು ತೆಗೆದುಹಾಕಿ. ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ತೆಗೆದುಹಾಕಿದ್ರೆ, ಈಗ ನಿನ್ನೆ UT ಖಾದರ್ ಒಂದು ಈ ಸಂದರ್ಭದಲ್ಲಿ ನೆನಪಾಯ್ತು. UT ಖಾದರ್ ಹೇಳಿದ್ರು, ಸ್ಟಾರ್ ಹೋಟೆಲ್ಗಳ ಮೇಲೆ ರೈಡ್ ಮಾಡಿದ್ರೆ ಬೀದಿ ಬದಿಯಲ್ಲಿ ಇಲ್ಲ ಸಣ್ಣ ಸಣ್ಣ ಹೋಟೆಲ್ಗಳಲ್ಲಿ ಇರುವಂತವ್ರಿಗೆ ಎಚ್ಚರ ಆಗ್ಬಿಡುತ್ತೆ ಅಂತೇಳಿ. ಕರೆಕ್ಟ್ ಕರೆಕ್ಟ್. ದಟ್ ಈಸ್ ದ ಆಪರೇಷನ್ ಸ್ಟೈಲು. ನೀವು ಹೋಗ್ಬಿಟ್ಟು ಬೀದಿ ಬದಿ ವ್ಯಾಪಾರಿಗಳನ್ನ ಟಾರ್ಗೆಟ್ ಮಾಡಿ ನಾನು ದೊಡ್ಡ ಮಾಲೀಕರಿಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಸೊ ಅಧಿಕಾರಿಗಳ ವಿಚಾರಕ್ಕೆ ಬಂದಂಗೆ ನೀವು ಗುಂಡಿ ವಿಚಾರ ಹೇಳಿದ್ರಿ. ನೀವು ಬೈಬೇಕಾಗಿರುವಂಥದ್ದು ನಿಮ್ಮ ಕೆಳ ಹಂತದ ಅಧಿಕಾರಿಗಳಿಗೆಲ್ಲ. ನಿಮ್ಮ ಪಕ್ಕದಲ್ಲಿ ಇಬ್ರು ಕೂರಿಸ್ಕೊಂಡಿದ್ರಲ್ಲ ಆ ಕಡೆ ಈ ಕಡೆ, ಫಸ್ಟ್ ಅವ್ರಿಗೆ ಕೇಳಬೇಕು, ನೀನು ಏನಪ್ಪ ಆಡಳಿತ ಮಾಡಿ. ನೀವು ಹೇಳಿದ್ ನನಗೂ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಂದರೆ, ಎಸ್, ಫುಟ್ಪಾತ್ ತೆರವು ಕಾರ್ಯಾಚರಣೆ ಒಂದು ಕಾರಣವನ್ನು ಕೊಟ್ಟರು, ಸುಪ್ರೀಂ ಕೋರ್ಟ್ ಆದೇಶ, ಅಪಘಾತಗಳಾಗುತ್ತೆ, ಜೀವದ ಲೆಕ್ಕ, ಹಿಂಗೆ ಓಕೆ. ಬಟ್ ಇದನ್ನ ದೊಡ್ಡ ಲೆವೆಲಲ್ಲಿ ತಗೋಬಾರ್ದು. ನೀವು ಹೋಗಿ ಸದಾಶಿವನಗರ ಹೋಗಿ, ಡಾಲರ್ಸ್ ಕಾಲೋನಿಗೆ ಹೋಗಿ, ಬೇಡ ರೀ ಈಗ ಬೆಂಗಳೂರಲ್ಲಿರೋಂಥ ಮಿನಿಸ್ಟ್ರಿಗಳ ಮನೆ ಹತ್ರ ಹೋಗಿ, ಅವ್ರ ಕಾರ್ಗಳೆಲ್ಲ ನಿಂತಿರೋದೆ ಫುಟ್ಪಾತಲ್ಲಿ. ಯಾಕೆ ಕಾಂಪೌಂಡ್ ಮಾಡಿ ನಿಲ್ಸೋಕ್ಕಾಗಲ್ವಾ? ಆ ಹಂತದಲ್ಲಿ ಮಾಡ್ಕೊಬಂದ್ರೆ ಇವ್ರು ಹೊಟ್ಟೆ ಮೇಲೆ ಹೊಡೆದ್ರು ಬಿಡಿದ್ರು ನಾನು ಹೇಳಲ್ಲ. ಒಳ್ಳೆ ಕೆಲಸ ಫುಟ್ಪಾತ್ ತೆರವು ಕಾರ್ಯಾಚರಣೆ. ಎಸ್ಪೆಷಲಿ ಈ ಮಾಲ್ಗಳು, ಈ ಸಂಪಿಗೆ ರೋಡು, ರಾಜಾಜಿ ನಗರ, 16th ಕ್ರಾಸು ಅಲ್ಲೆಲ್ಲ ಓಡಾಡೋಕ್ಕೆ ಆಗ್ತಿರಲಿಲ್ಲ. ಒಳ್ಳೆ ಕೆಲಸ. ಬಟ್ ದೊಡ್ಡವ್ರಿಗೊಂದು ಸಣ್ಣವ್ರಿಗೊಂದು ಅನ್ನೋಂಗೆ ಆಗಬಾರ್ದು. ಅದೇನೇ ಇರಲಿ, ಇವ್ರ ವಿರುದ್ಧ ಕೂಡ ಆರೋಪದ ಪತ್ರ ಹೋಗಿದೆ. ಇನ್ನು ಮೂರನೇದು, SS ಮಲ್ಲಿಕಾರ್ಜುನ್. ಒಂದೇ ಕುಟುಂಬದ ಮೇಲೆ ಅಧಿಕಾರದ ಮೇಲೆ ಅಧಿಕಾರ ಕೊಡಲಾಗಿದೆ ಅನ್ನೋ ಆರೋಪ. ಒಂದೇ ಕುಟುಂಬದಲ್ಲಿ ಅಪ್ಪ ಸಚಿವ, ಅಮ್ಮ ಸಂಸದೆ, ಮಗ ಶಾಸಕ. ಆ್ಯಕ್ಚುಲಿ ಇವ್ರ ಕುಟುಂಬದ ಬಗ್ಗೆ ನಂದೇನು ಕಂಪ್ಲೇಂಟ್ ಇಲ್ಲ. ಸೇವೆ, ಸಂಘಟನೆ, ಸಿದ್ಧಾಂತ ಅಂತ ಬಂದಾಗ ನುಗ್ತಾರೆ. ಎಷ್ಟೋ ಜನ ಶಾಸಕರಿಗೆ ಕಂಪೇರ್ ಮಾಡಿದ್ರೆ ಯಾರೋ ಸಮರ್ಥ ಸೆನ್ಸಿಬಲ್ ಇದ್ದಾರೆ. ಬಿಲ್ಡಪ್ಪಿಗೆ ಮಗದೊಂದು ಮಾಡ್ತಾ ಇಲ್ಲ. ಆಮೇಲೆ ಮನುಷ್ಯನಿಗೆ ಏನೋ ಮಾಡಬೇಕನ್ನೋ ಲೆಕ್ಕಾಚಾರ ಇದೆ. ಯಾಕಂದರೆ SS ಮಲ್ಲಿಕಾರ್ಜುನ್ ಫಸ್ಟ್ MLA ಆಗಿದ್ದು 27 ವರ್ಷಕ್ಕೆ ಅನ್ಕೋತೀನಿ. ಆದರೆ ಮೊನ್ನೆ ಫಸ್ಟ್ ಟೈಮ್ ಲಿಸ್ಟ್ ಅನೌನ್ಸ್ ಆದಾಗ SS ಮಲ್ಲಿಕಾರ್ಜುನ್ ಹೆಸರು ಇರಲಿಲ್ಲ, ಬಸವಂತಪ್ಪ ಹೆಸರು ಹೇಳ್ತು. ನನಗೆ ಅಚ್ಚರಿ ಅನಿಸಿದ್ದೇನೆಂದರೆ, ಮೋಸ್ಟ್ಲಿ ಅವರೇ ಬಿಟ್ಕೊಟ್ಟಿರ್ಬೋದು. ಬಿಟ್ಕೊಟ್ಟು ಆಟ ಆಡಬೇಕು ಅನ್ನೊಂದ್ಸಲ. ತ್ಯಾಗ ತುಂಬ ದೊಡ್ಡದು. ಮೋಸ್ಟ್ಲಿ ನಮ್ಮ ಜಿಲ್ಲೆಯಲ್ಲಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ. ಯಾಕಂದರೆ ಹೆಂಡ್ತಿಗೂ ಟಿಕೆಟ್ ಕೊಟ್ರಿ, ಮಗನಿಗೂ ಟಿಕೆಟ್ ಕೊಟ್ರಿ, ಮನೇಲಿ 3 ಜನ ಇದ್ದೀವಿ, ನಿರೋದು 1.5 ವರ್ಷದ ಆಟ ಅಂದ್ಕೊಂಡೆ. ಬಟ್ ಅಚಾನಕ್ಕಾಗಿ ಹೈಕಮಾಂಡಿಂದ ಫೋನ್ ಬಂತು, CM ಫೋನ್ ಬಂತು, ಇಲ್ಲ ನೀವು ಬಂದ್ಬಿಡು ಅಂತ ಹೇಳಿದ್ರು. 4 ಗಂಟೆಗೆ ಇದ್ದಿದ್ದು 5 ಗಂಟೆಗೆ ಅಂದರು. ಎಲ್ಲ ಓಕೆ. ಅವ್ರಿಗೆ ಕೊಡಲಿಲ್ಲ ಅಂದರೂ ನಾನು ಕೇಳಕ್ಕೆ ಬರ್ತಿರ್ಲಿಲ್ಲ, ಕೊಟ್ಟಿರೋದಕ್ಕೂ ನಾನು ಪ್ರಶ್ನೆ ಮಾಡ್ತಿಲ್ಲ. ಬಟ್ ಇಲ್ಲಿ ಕಾರ್ಯಕರ್ತರು ಬರೆದಿರುವಂಥ ಲೆಟ್ರು, ಒಂದೇ ಮನೆಯಲ್ಲಿ 3 ಜನಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಬೇರೆಯವ್ರಿಗೆ ಕೊಡಬೇಕಿತ್ತು ಬಿಡ್ತು ಅನ್ನೋದು ನಾನು ಹೇಳಕ್ಕೆ ಬರಲ್ಲ. ಅದು ಪಾರ್ಟಿ ಮಗದೊಂದು ರಾಜಕೀಯ ಯಾವ ರೀತಿ ಮಾಡ್ತಾರೆ. ನೀವೇನಂತೀರಾ? ಈಗ ಆಮೇಲೆ SS ಮಲ್ಲಿಕಾರ್ಜುನ್ ಅವರು ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಫಸ್ಟ್ ಈಗ ಸೆಕೆಂಡ್ ಎಕ್ಸ್ಪೆನ್ಷನ್ ಆದಂಥ ಸಂದರ್ಭದಲ್ಲಿ ಆ ಲಿಸ್ಟಲ್ಲಿ ಹೆಸರು ಹೇಳದಿದ್ದಂಥ ಸಂದರ್ಭದಲ್ಲಿ ಅವರೊಂದು ಎಚ್ಚರಿಕೆಯನ್ನು ಕೊಟ್ಟರು ಕಾಂಗ್ರೆಸ್ಸಿಗೆ. ನಿಮ್ಮ ಮಂತ್ರಿ ಸ್ಥಾನ ಬೇಡ, ನಾವು ರಾಜೀನಾಮೆ ಕೊಟ್ಬಿಡ್ತೀವಿ 3 ಜನನು ಅಂತ. ಫ್ಯಾಮಿಲಿ ಪಾಲಿಟಿಕ್ಸು ಕೆಲವೊಂದ್ಸಲ ಪ್ಲಸ್ಸು ಹೌದು ಪಾರ್ಟಿಗೆ, ಮೈನಸ್ಸು ಹೌದು. ನಿಜ. ಇಲ್ಲ, ಇವನ್ ಸಮರ್ಥ ಟಿಕೆಟ್ ವಿಚಾರದಲ್ಲಿ ಕೂಡ ಜಮೀರ್ ವಿರುದ್ಧ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಿದ್ರು. ಆಮೇಲೆ ಸಮರ್ಥಿಗೆ ಟಿಕೆಟ್ ಸಿಗ್ಲಿಲ್ಲ ಅಂದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಹೇಳಿದ್ರು. ಆಗ DK ಶಿವಕುಮಾರ್ಗೆ ಧೈರ್ಯ ಬರಲ್ವಾ? ವಿತಿನ್ ಮಿನಿಟ್ ಅಕ್ಸೆಪ್ಟ್ ಮಾಡ್ತೀನಿ, ರಾಜೀನಾಮೆ ಕೊಡೋರೆಲ್ಲ ಕೊಡ್ಬೋದು ಅಂತ ಇವಾಗ ಹೇಳ್ತಾವ್ರಲ್ಲ. ದಟ್ ಈಸ್ ನಾಟ್ ರೈಟ್ ವೇ. ಅಷ್ಟು ಈಸಿಯಾಗಿ ಹೇಳೋಕ್ಕಾಗಲ್ಲ ರೀ. ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿ ಗೆದ್ದೋನ್ಗೂ ಕೂಡ ತನ್ನದೇ ಆದಂಥ ಪರಿಶ್ರಮದ ಹಾದಿ ಇರುತ್ತೆ.
ದುಡ್ಡು ಇದ್ಕೊಂಡು ಎಲ್ಲ ಮಾಡಂಗಿದ್ರೆ ವಿಜಯ ಮಲ್ಯನೋ ಲಲಿತ್ ಮೋದಿನೋ PM ಆಗಿ ಕುಂತ್ಕೋಬೇಕಿತ್ತು, ಇಲ್ಲ ವಿಜಯ ಮಲ್ಯ ಮುಖ್ಯಮಂತ್ರಿ ಆಗಬೇಕಿತ್ತು. ದುಡ್ಡಿದ ತಕ್ಷಣ ರಾಜಕೀಯ ಮಾಡ್ತಾರೆ ಅಂತ ಸುಳ್ಳು. ಹೀಗಾಗಿ ಅವರ ಪರಿಶ್ರಮವನ್ನು ಕನ್ವಿನ್ಸ್ ಮಾಡ್ತೀನಿ ಅನ್ನೋದು ಬಿಟ್ಬಿಟ್ಟು ಏಕಾಏಕಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟರೆ ಆಕ್ಸೆಪ್ಟ್ ಮಾಡ್ಬಿಡ್ತೀನಿ ಅಂದರೆ ಅದೆಲ್ಲ ವೇ ಅಲ್ಲ. ಆಮೇಲೆ ಹಂಗೆ ಅನ್ನೋದು ಪಾಪ ಹಿಂದ್ಗಡೆ ಹೋಗ್ಬಿಟ್ಟು ಅವರೇ ಕನ್ವಿನ್ಸ್ ಮಾಡ್ಕೊಂಡು ಕೂತ್ಕೊಳ್ಳೋದು ಸಿನಿಮಾ ಡೈಲಾಗ್. ಹೌದು. ಹೀಗಾಗಿ SS ಮಲ್ಲಿಕಾರ್ಜುನ್ ಅವ್ರಿಗೆ ಕೂಡ ಕೊಡಬಾರ್ದಿತ್ತೇನೋ, ಬೇರೆಯವ್ರಿಗೆ ಅವಕಾಶ ಸಿಗ್ಬೋದಿತ್ತೇನೋ ಅನ್ನೋ ಚರ್ಚೆಗಳು ಬರೀ 1.5 ವರ್ಷದ ಆಟ. ಮುಂದಿದ್ದು HC ಬಾಲಕೃಷ್ಣ. ಯಾಕೆ ಇವ್ರ ಹೆಸರು ಯಾಕೆ ಬಂತು? ಫಸ್ಟ್ ಟೈಮ್ ತಾನೇ ಇವ್ರು ಈ ಸಲ HC ಬಾಲಕೃಷ್ಣ ಅವ್ರದ್ದು. ಹಾ, ಇದು ತೀರಾ ಈ HC ಬಾಲಕೃಷ್ಣ ಮಂತ್ರಿ ಆಗಿದ್ದು ಅದನ್ನ ಯಾವ ರೀತಿ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ರೆ ಕಾರ್ಯಕರ್ತರು ಮತ್ತೆ ಓವರ್ ಆಲ್ ಇದು ಬಿಡದಿ ಕೋಟ ಅಂತ. ಓಕೆ, ಬಿಡದಿ ಕೋಟ, ಬಿಡದಿ ಕೋಟ ಅಂದ್ರೆ ಬಿಡದಿ ಟೌನ್ಶಿಪ್ ಕೋಟ. ಅಂದ್ರೆ DK ಶಿವಕುಮಾರ್ ಅವರ ವಿರುದ್ಧ ಕುಮಾರಸ್ವಾಮಿ ಅವರು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಮಾರನೆಯ ದಿನ ಪ್ರೆಸ್ ಮೀಟ್ ಮಾಡಿ ಕುಮಾರಸ್ವಾಮಿ ಅವರಿಗೆ ಕೌಂಟರ್ ಕೊಡುವಂತದ್ದು ಬಾಲಕೃಷ್ಣ ಅವರ ಅಘೋಷಿತ ಜವಾಬ್ದಾರಿ. ಹೌದು ಹೌದು, ಅನ್ಡಿಕ್ಲೇರ್ಡ್ ಅಸೈನ್ಮೆಂಟ್ ತರ. ನಮ್ಮ ಈಗ ಕುಮಾರಸ್ವಾಮಿ ಇವತ್ತು ಪ್ರೆಸ್ ಮೀಟ್ ಮಾಡಿದ್ರೆ ನಾಳೆ HC ಬಾಲಕೃಷ್ಣ ಅವರು ಪ್ರೆಸ್ ಮೀಟ್ ಮಾಡಬೇಕು, ಮ್ಯಾಂಡೇಟರಿ. ಹೌದು. ಸೊ ಆ ಕೋಟದ ಅಡಿಕೆ ಕೊಟ್ಟಿದ್ದಾರೆ ಎನ್ನುವಂಥದ್ದು ಒಂದು. ಎರಡನೆಯದಾಗಿ ಆಲ್ರೆಡಿ DK ಶಿವಕುಮಾರ್ ಅದೇ ಜಿಲ್ಲೆಯವರು, ಬೆಂಗಳೂರು ದಕ್ಷಿಣ, ಈ ಹಿಂದಿನ ರಾಮನಗರ. ಅಲ್ಲಿ ಮತ್ತೊಬ್ಬರಿಗೆ ಯಾಕೆ ಎನ್ನುವಂಥದ್ದು. ಜೊತೆಗೆ DK ಶಿವಕುಮಾರ್ ಕೂಡ ಒಕ್ಕಲಿಗ, ಬಾಲಕೃಷ್ಣ ಕೂಡ ಒಕ್ಕಲಿಗ. ಬಾಲಕೃಷ್ಣ JDS ನಿಂದ ಬಂದಂತವ್ರು, ಯಾಕೆ JDS ನಿಂದ ಬಂದಂತವ್ರಿಗೇನೆ ಟಿಕೆಟ್ ಕೊಡ್ತೀರಿ ಅನ್ನುವಂಥದ್ದು. ಆಮೇಲೆ ಒಕ್ಕಲಿಗ ಕೋಟಾದ ಅಡಿಯಲ್ಲಿ ಬಾಲಕೃಷ್ಣ ಅವರಿಗಿಂತ M ಕೃಷ್ಣಪ್ಪ ಇಸ್ ಮೋಸ್ಟ್ ಪವರ್ಫುಲ್. ಕಂಪ್ಯಾರಿಟಿವ್ಲಿ ಪೊಲಿಟಿಕಲಿ ಇನ್ಫ್ಲೂಯೆನ್ಸ್ ಮಾಡುವಂತ ಕೆಪಾಸಿಟಿ ಇರ್ತಕ್ಕಂಥ ವ್ಯಕ್ತಿ ಬಾಲಕೃಷ್ಣ ಅವರಿಗಿಂತ M ಕೃಷ್ಣಪ್ಪ ಪವರ್ಫುಲ್. ನಿಜ ನಿಜ. ನೀವೇ ಹೇಳಿದ್ರಿ ರಾಜಾಜಿನಗರದ ವಿಚಾರಕ್ಕೆ ಬಂದ ಅಪ್ಪ ಮಕ್ಕಳಿಗೆ ಅಂದ್ರೆ M ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರಿಗೆ ವಿಜಯನಗರ, ಗೋವಿಂದರಾಜನಗರ, ರಾಜಾಜಿನಗರ ಬೇಕಾದ್ರೆ ಮಹಾಲಕ್ಷ್ಮಿ ಲೇಔಟ್ಗೆ ಇಂಪ್ಯಾಕ್ಟ್ ಮಾಡ್ಬೋದು. ಇನ್ನು 2 ರಾಜರಾಜೇಶ್ವರಿ ನಗರ ಕ್ಷೇತ್ರಕ್ಕೂ ಹೋಗಿ ಇಂಪ್ಯಾಕ್ಟ್ ಮಾಡುವಷ್ಟು ಕೆಪಾಸಿಟಿ ಇರ್ತದೆ. ನಿಜ 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 ನಿಜ. ಸೊ ಹಾಗಾಗಿ ಬಾಲಕೃಷ್ಣ ಕಂಪ್ಯಾರಿಟಿವ್ಲಿ M ಕೃಷ್ಣಪ್ಪ ಅವರ ಲೆಕ್ಕಾಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಬಾಲಕೃಷ್ಣ ಅವರಿಗೆ ಕೊಡಬಾರ್ದಿತ್ತು ಎನ್ನುವಂಥದ್ದು ಕಾರ್ಯಕರ್ತರ ಆಕ್ಷೇಪ. ಜೊತೆಗೆ ಬಾಲಕೃಷ್ಣ ಅವರಿಗೆ ಕೊಟ್ಟಿದ್ರಿಂದ ಪಕ್ಷಕ್ಕೇನು ಲಾಭ ಆಗಲ್ಲ ಎನ್ನುವಂಥದ್ದು. ಸೊ HC ಬಾಲಕೃಷ್ಣ ಅವರಿಗೆ ಒಕ್ಕಲಿಗ ಕೋಟಾದಡಿ ಕೊಟ್ಟರು ಕೂಡ ನೆಕ್ಸ್ಟ್ ಎಲೆಕ್ಷನ್ಗೆ ಪಕ್ಷಕ್ಕೆ ಬೆನಿಫಿಟ್ ಆಗಲ್ಲ ಎನ್ನುವಂಥದ್ದು ಕಾರ್ಯಕರ್ತರು ರಾಹುಲ್ ಗಾಂಧಿಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಹೇಳಿರುವಂತ ಅಂಶ. ನಿಜ ನಿಜ. ನೀವು ನಾನು ರಾಜಾಜಿನಗರನ ಗೆಲ್ಲಿಸ್ಕೊತಿದ್ರು ಅಂದ್ರೆ ನೀವು ರಾಜರಾಜೇಶ್ವರಿನಿ ಅಂದ್ರು, ಇಲ್ಲ ಖಂಡಿತವಲ್ಲ ಪ್ರಿಯಾ ಕೃಷ್ಣ ಏನಾದ್ರು ಕುಸುಮ ಅವ್ರ ಜೊತೆ ನಿಂತ್ಕೊಂಡು ಗೋವಿಂದರಾಜನಗರದಲ್ಲಿ ನಾನು ಗೆಲ್ಲಿಸ್ತಾ ಇದ್ದೀರಾ ಸತತವಾಗಿ, ನನ್ನ ಸಹೋದರಿ ಕುಸುಮನ್ಗೆ ಈ ಸಲ ನೀವು ಕರ್ಕೊಬನ್ನಿ ವಿಧಾನಸೌಧಕ್ಕೆ ಅಂದರೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ ರೀ. ಈ IPL ಅಲ್ಲಿ ಲಾಸ್ಟ್ ಟೈಮ್ 1-2 ಸೀಸನಿಂದ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬಳಸಿದ್ರು. ಪ್ರೆಸೆಂಟು ಇರೋ MLAಗಳಲ್ಲಿ, ಕಾಂಗ್ರೆಸ್ MLAಗಳಲ್ಲಿ ಬೆಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಅಂದರೆ ಪ್ರಿಯಾ ಕೃಷ್ಣ. ಮನುಷ್ಯನಿಗೆ ವರ್ಚಸ್ಸಿದೆ, ಹೀಗಾಗಿ ಅವಕಾಶ ಅವ್ರ ಮನೇಲಿ ತಂದೆ ಕೊಡಬೇಕಿತ್ತು. ಇನ್ನೊಂದು ಹೆಸರು ಪ್ರಿಯಾಂಕ್ ಖರ್ಗೆ. ಓಕೆ, AICC ಅಧ್ಯಕ್ಷ, ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರ ಮಗ, ಅವರ ಮಗ ಪ್ರಿಯಾಂಕ್ ಖರ್ಗೆ. ಇವರು ಕೂಡ ತುಂಬಾ ಅದೃಷ್ಟದ ಕೋಟ ಅಷ್ಟೇ, ಅದೃಷ್ಟದ ಕೋಟ. ಕಾರಣ ಏನು ಅಂತ ಹೇಳಿದ್ರೆ ಕಲಬುರಗಿಗೆ ಬಂದಂತ ಸಂದರ್ಭದಲ್ಲಿ ನನಗೆ ಮೊನ್ನೆ ಯಾರು ಫೋನ್ ಮಾಡಿದ್ರು, ಯೋಗಿಜಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗುವ ದಿನ ಆಳಂದದ್ದು MLA BR ಪಾಟೀಲ್ ಅವರಿಗೆ ಕೊಡಬೇಕಿತ್ತು, ಅವರು ಹಿರಿಯ ಶಾಸಕರು ಕೊಡಬೇಕಿತ್ತು ಅಂತ ಹೇಳಿ. ಅವ್ರು ಸಿಗಲ್ಲ, ಯಾಕಂತ ಹೇಳಿದ್ರೆ ಖರ್ಗೆ ಅವರ ಒಮ್ಮತ ಅಲ್ಲಿಲ್ಲ ಅಂತೇಳಿ. ಅಜಯ್ ಸಿಂಗ್ ನೋಡಿ ತುಂಬಾ ದೀರ್ಘಾವಧಿಯ ಬಳಿಕ ಮಂತ್ರಿ ಆದಂತವ್ರು. ಬಟ್ ಪ್ರಿಯಾಂಕ್ ಖರ್ಗೆ ಒಂದು ಚುನಾವಣೆಯಲ್ಲಿ ಸೋತಿದ್ರು. ಸಿದ್ದರಾಮಯ್ಯನವರ ಮೊದಲ ಕ್ಯಾಬಿನೆಟ್ನಲ್ಲಿ, ಮೊದಲ ಸರ್ಕಾರದಲ್ಲಿ ಮಂತ್ರಿ ಆದ್ರು. ಅದು ಕೂಡ ದೊಡ್ಡ ದೊಡ್ಡ ಪೋರ್ಟ್ಫೋಲಿಯೋ. ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಮಂತ್ರಿ ಆದ್ರು. ಸಿದ್ದರಾಮಯ್ಯನವರು 2ನೇ ಅವಧಿಯಲ್ಲೂ ಕೂಡ ಮಂತ್ರಿ ಆದ್ರು. DK ಕ್ಯಾಬಿನೆಟ್ ಅದು ಬರೀ ಮಂತ್ರಿ ಆಗಿದ್ದು ಮಾತ್ರ ಅಲ್ಲ, ಬರೀ ಪೌರಾಡಳಿತನೋ ಅಥವಾ ಇನ್ನೊಂದು ಸಣ್ಣ ಖಾತೆ ಕೊಟ್ಟಿದ್ದಲ್ಲ, ಕೊಟ್ಟ ಖಾತೆಗಳೆಲ್ಲವೂ ದೊಡ್ಡದು. MB ಪಾಟೀಲ್ ಅವರಿಗೆ IT-BT ಕೊಟ್ಟಿದ್ರು. ನಿಜ, IT-BT ಕೊಟ್ಟಿದ್ರು. ಬೃಹತ್ ಕೈಗಾರಿಕೆ ಸಚಿವರ ಖಾತೆ ಜೊತೆಗೆ IT-BTನೂ ಕೊಟ್ಟಿದ್ರು. ಆದ್ರೆ ಆ IT-BT ಖಾತೆಯನ್ನ ಒತ್ತಡ ಹಾಕಿ ತನಗೆ ಉಳಿಸ್ಕೊಂಡ್ರು ಪ್ರಿಯಾಂಕ್ ಖರ್ಗೆ. ಸೊ ಈ ಇನ್ಫ್ಲುಯೆನ್ಷಿಯಲ್, ಈ ಪ್ರಭಾವಗಳು ಬೇರೆ ಶಾಸಕರಿಗಿಲ್ಲ. ಪಾಪ ಅವ್ರಿಗೆ ಮಂತ್ರಿ ಆಗೋದೇ ಕಷ್ಟ. ನಿಜ ನಿಜ. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರ ವಿಚಾರದಲ್ಲಿ ಸಾಕಷ್ಟು ಅಂದ್ರೆ ಮನುಷ್ಯನ ಕೆಲಸದ ಬಗ್ಗೆ ಅಥವಾ ಅರ್ಹತೆ ಬಗ್ಗೆ, ಯೋಗ್ಯತೆ ಬಗ್ಗೆ ನಾವು ಮಾತಾಡ್ತಿಲ್ಲ. ಇನ್ನೂ ಅವಕಾಶ ತುಂಬ ಇದೆ ರೀ. ಅವ್ರ ತಂದೆನೇ ಕಾಂಗ್ರೆಸ್ನ ದೊಡ್ಡ ಪೋಸ್ಟಲ್ಲಿ ಇರೋದ್ರಿಂದ ಬೇರೆಯವ್ರಿಗೆ ಬಿಟ್ಕೊಡು. ಇನ್ನು ಎಷ್ಟು ದಿನ ಇದೆ? ಆಲ್ಮೋಸ್ಟ್ 1 ವರ್ಷದ ಆಟ.
ಯಾರೋ ಒಂದಷ್ಟು ಜನ MLAಗಳು ಅರ್ಹತೆ ಯೋಗ್ಯತೆ ಇರೋರು ಸಚಿವರಾಗಿ ಚುನಾವಣೆ ಎದುರಿಸ್ತಾ ಇದ್ರು. ಆಮೇಲೆ ಇವರೆಲ್ಲ ಕನ್ಸರ್ವೇಟಿವ್ ಆಗಿ ಆಗ್ತಿದ್ದಾರೆ, ನಿಜ, ನಿಜ. ಸತತವಾಗಿ ಆಗ್ತಿದ್ದಾರೆ, ನಿಜ ನಿಜ. ಎಲ್ಲೂ ಗ್ಯಾಪ್ ಇಲ್ಲ ಇವರಿಗೆ. ಹೌದು. ಎಸ್, ಇನ್ನು ಮುಂದೆ ಶರಣಪ್ರಕಾಶ್ ಪಾಟೀಲ್ ಸತತ 3 ಬಾರಿ ಸಚಿವರು, ಅವ್ರ ಬದಲು ಬೇರೆಯವ್ರಿಗೂ ಅವಕಾಶ ಕೊಡ್ಬೋದಿತ್ತು ಅನ್ನೋ ಚರ್ಚೆ ಕೂಡ ಇದೆ. ಸೊ ಇವ್ರದ್ದು ಕೂಡ ಅಷ್ಟೇ. ಲಾಸ್ಟ್ 2018ರಲ್ಲಿ ಸೋತ್ರು ಇವರು. 2013ರಲ್ಲಿ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ನಲ್ಲಿ ಮಂತ್ರಿ ಆಗಿದ್ರು. 2023ಕ್ಕೆ ಮತ್ತೆ ಮಂತ್ರಿ ಆದ್ರು. DK ಶಿವಕುಮಾರ್ ಕ್ಯಾಬಿನೆಟ್ ಅಲ್ಲೂ ಮತ್ತೆ ಮಂತ್ರಿ ಆದ್ರು. ನಿಜ, ಒಂಥರ ಸತತ ಮಂತ್ರಿ ಸ್ಥಾನ ಹೌದು ಹೌದು ಸಿಕ್ಕಿದೆ. ಸೊ ಇವ್ರ ಬಗ್ಗೆನೂ ಆಕ್ಷೇಪ ಇದೆ, ಕಾರ್ಯಕರ್ತರು ಬರೆದಿದ್ದಾರೆ ಪತ್ರದಲ್ಲಿ. ಎಸ್ಸಿನ ಭೈರತಿ ಸುರೇಶ್ ಇವ್ರ ಬಗ್ಗೆ ಕೂಡ ಅಂದರೆ ಅವಕಾಶ ಮಾಡಿಕೊಡಿ ಅಂತ ಮೋಸ್ಟ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಎಲಿಜಿಬಲ್ ಇರುವಂಥ ನಾಯಕ. ಆದರೆ ಅಲ್ಲಿರೋದು ಕುರುಬ ಸಮುದಾಯದ ಕೋಟ. ಭೈರತಿ ಸುರೇಶ್ ಅವರು ಸಚಿವರಾಗಿ ಕೆಲಸ ಮಾಡವ್ರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಜನರ ಕಣ್ಣಿಗೆ ಕಾಣಿಸ್ಕೊಂಡಿದ್ದವರು ಸಿದ್ದರಾಮಯ್ಯ ಅವ್ರು ಕೂರಿಸ್ಕೊಂಡು ಕಾರ್ ಓಡಿಸಿದ್ದು ಮಾತ್ರ. ಇಲಾಖಾವರು ಕೆಲಸ ಮಾಡಲ್ವಾ, ಅಷ್ಟೇ ಮಾಡಿದ ಕಾರ್ ಓಡಿಸಿದ್ದ? 100% ಕೆಲಸ ಮಾಡವ್ರೆ. ಮೊನ್ನೆ ಏನೋ ಸಾರಿಗೆ ಇಲಾಖೆದು ತಗೊಂಬಿಟ್ಟು BMTCಲಿ ಏನೋ ಟಿಕೆಟು ಚೇಂಜು ಅದೆಲ್ಲ ಯಾವ 15 ವರ್ಷದಿಂದ ಸಣ್ಣ ಸ್ಟಿಂಗ್ ಮಾಡ್ತಾಯಿದ್ರು ಕೆಲವು ನ್ಯೂಸ್ ಚಾನಲಲ್ಲಿ. ಹಿಡಿಯೋಂಗಿದ್ರೆ ಹೋಗಿ ಹಿಡಿದು ಯಾರೋ KSRTCಲಿ ಇರುವಂಥ ಅತಿ ದೊಡ್ಡ ಅಧಿಕಾರಿ ಹಿಡಿದ್ರು. ಓಕೆ, ಈ ಥರ ಲೆಕ್ಕಾಚಾರ. ಪಾಪ ಕಂಡಕ್ಟ್ರು ಇವ್ರ ಮನೆ ಹತ್ರ ಬಂದು ಇವ್ರ ಆಫೀಸಿಗೆ ಬಂದು ಕೈ ಮುಗಿದು ಕ್ಷಮೆ ಕೇಳ್ಬಿಟ್ಟ. ಆ ವಿಡಿಯೋ ನೋಡಿದ್ರೆ ಅಯ್ಯೋ ಅನ್ಸ್ಬಿಡತ್ತೆ. ನಿಜ ನಿಜ. ಫ್ರೀ ಬಸ್ ಅಂತ ಮಾಡೋರಿ ಹೋಗಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೋ ಮತ್ತೊಂದು ಬಸ್ ಸ್ಟ್ಯಾಂಡ್ಗೋ ಹೋಗ್ಬಿಟ್ಟು ನಾನ್ ಸ್ಟಾಪ್ ಬಸ್ಗಳಿಗೆ ಏನು ಮಾಡ್ತಾರೆ, ಟಿಕೆಟ್ ತಗೋತಾರೆ ಹೆಂಗಸರುಗಳು, ಫ್ರೀ ಟಿಕೆಟ್ ಅಂತ. ಇಡೀ ಬಸ್ ಒಳಗೆ ಹತ್ಬಿಟ್ಟು ಕಿಟಕಿ ಮೂಲೆ ಟಿಕೆಟ್ ಸೀಟ್ ಸಿಕ್ಕಿಲ್ಲ ಅಂತ ಟಿಕೆಟ್ನ ಹೊಸಗಿ ಕೆಳಗೆ ಎಸ್ಬಿಟ್ಟು ಮತ್ತೆ ಕ್ಯೂ ನಿಂತ್ಕೋತಾರೆ, ಇನ್ನೊಂದು ಬಸ್ ಬರ್ತದೆ ಅಂತ. ಟಿಕೆಟ್ ಲೆಕ್ಕ ಸರ್ಕಾರಕ್ಕೆ ನಷ್ಟ ತಾನೇ ಅದು. ಅಂಥದ್ದನ್ನ ಹೋಗಿ ಹಿಡೀರಿ. ಅಂಥದ್ದು ಪ್ರತಿದಿನ ಸಾವಿರಾರು ಟಿಕೆಟು ಫುಟ್ಪಾತಲ್ಲಿ ಬಿದ್ದಿರುತ್ತೆ ಬಸ್ ಸ್ಟ್ಯಾಂಡ್ಗಳಲ್ಲಿ. ಯಾಕೆ? ಕಿಟಕಿ ಸೈಡ್ ಸೀಟ್ ಸಿಕ್ಕಿಲ್ಲ ಅಂತ. ದುಡ್ಡು ಕೊಟ್ಟು ತಗೊಂಡಿದ್ದಿದ್ರೆ ಸೀಟ್ ಸಿಕ್ಕರೆ ಸಾಕಪ್ಪ ಅಂತ ಹೇಳ್ಬೇಕಾದ್ರೆ ಕೂತ್ಕೊಳ್ಳೋರು. ಎಲ್ಲೆಲ್ಲಿ ಪೋಲ್ ಆಗ್ತಿದೆ ಅಂತ ತಡೆಗಟ್ಟಬೇಕು. ಹೀಗಾಗಿ ನಾವು ಹೇಳ್ತಾ ಇಲ್ಲ ಭೈರತಿ ಸುರೇಶ್ ಅವ್ರಿಗೂ ಬದಲಾಯಿಸ್ಬೋದು ಅಂತ. ಲೆಟ್ರ್ ವೈರಲ್ ಆಗಿರೋ ಲೆಟ್ರಲ್ಲಿ ಇರುವಂಥದ್ದು. ಆಮೇಲೆ ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ, ಯೋಗಿಜಿಗೆ ಕುರುಬಾ ಕೋಟಾದ ಅಡಿಯಲ್ಲಿ ಆಲ್ರೆಡಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಸಚಿವ ಸ್ಥಾನ ಇದೆ. ಒಂದು. ಎರಡನೇದು ಭೈರತಿ ಸುರೇಶ್. ಆಮೇಲೆ ಬಟ್ ಕುರುಬಾ ಮತಗಳು ಜಾಸ್ತಿ ಇರ್ತಕ್ಕಂತಹ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ರೆಪ್ರೆಸೆಂಟೇಷನ್ ಇಲ್ಲ ಅಲ್ಲಿ. ನಿಜ ನಿಜ ನಿಜ. ಯಾಕಂತ ಹೇಳಿದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೀಟುಗಳನ್ನು ಗೆದ್ದ ಕಾರಣಕ್ಕೋಸ್ಕರ ಇವರು 136 ಕ್ರಾಸ್ ಆಗಿದ್ದು ಲಾಸ್ಟ್ ಟೈಮ್ ಎಲೆಕ್ಷನ್ ಕಾಂಗ್ರೆಸ್ನಲ್ಲಿ. ಯಾವುದೋ ಸುನೀಲ್ ಕನ್ಗೋಲು ರಿಪೋರ್ಟ್ ಅಂತೆ, ಸುನೀಲ್ ಕನ್ಗೋಲು ಚುನಾವಣಾ ಚಾಣಕ್ಯ ಅಂತೆ, ಶಶಿಕಾಂತ್ ಸೈಂತಿಲ್ ಕೊಟ್ಟ ಐಡಿಯಾಕ್ಕೆ ಕಾಂಗ್ರೆಸ್ 136 ಗೆಲ್ತಂತೆ. ಈ ಪುಡಂಗು ಐಡಿಯಾಗಳಿದೆಯಲ್ಲ, ಅದನ್ನು ಬೇಕಾದ್ರೆ ಅವರವರ ಚೇಳಾಗಳಿಲ್ಲ ಚಮಚಾಗಳು ಯಾರಾದರೂ ಬಂದು ಈಗ ಸುನೀಲ್ ಕನಗೋಳನಿಗೆ ಜೈಕಾರ ಹಾಕ್ಬೋದು. ಬಿಟ್ಟರೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಒಂದು ವೇಳೆ ಕಾಂಗ್ರೆಸ್ ಲಾಸ್ಟ್ ಟೈಮ್ ಸೀಟ್ ಗೆಲ್ಲದೆ ಹೋಗಿದ್ದಿದ್ರೆ 136 ಬರ್ತಿರ್ಲಿದ್ದೆವು. ಅದಕ್ಕೆ ಮೇಜರ್ ಕಾಂಪೊನೆಂಟ್ ಏನು ಅಂತ ಹೇಳಿದ್ರೆ ಕುರುಬಾ ಮತಗಳು. ಅಲ್ಲಿ ರಾಘವೇಂದ್ರ ಹಿಟ್ನಲ್ಲಿ 2 ಟೈಮ್ MLA ಇದ್ರಲ್ಲಿ. ನಿಜ ನಿಜ. ಅವ್ರಿಗೆ ಕೊಡ್ಬೋದಿತ್ತು. ಯಾಕಂದ್ರೆ ನಿಮಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ಇಂಪ್ಯಾಕ್ಟ್ ಆಗ್ತಿತ್ತು. ವೀಕ್ಷಕರೇ, ಇನ್ನೂ ಯಾರಾದರೂ ಸಚಿವರಿಗೆ ಈ ಬಾರಿ ಹೊಸಬ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಸಚಿವ ಸ್ಥಾನನ ವಾಪಸ್ ಮಾಡ್ಕೋಬೇಕಾ? ವಿತ್ ರೆಸ್ಪೆಕ್ಟ್. ಎಲ್ಲರೂ ಕೂಡ ಕೆಲಸಗಾರರೇ, ಎಲ್ಲರೂ ಅವರದೇ ಅರ್ಹತೆ ಮೇಲೆ ರಾಜಕೀಯ ಮಾಡ್ಕೊ ಬಂದಿರ್ತಾರೆ. ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ, ಹೊಸೊಬ್ಬರಿಗೆ ಅವಕಾಶ ಸಿಗಬೇಕಂದ್ರೆ ಇನ್ನೂ ಯಾರೆಲ್ಲ ವಾಪಸ್ ಆಗಬೇಕು, ಸಚಿವ ಸ್ಥಾನ ಬಿಟ್ಕೊಡ್ಬೇಕು ಅಂತ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.